ಮಕ್ಕಳೇ, ಇವತ್ತು ನಿಮಗೆ ನಾನು ಭರವಸೆ ಎಂಬ ಪದ್ಯವನ್ನು ಹೇಳ್ತಾ ಇದ್ದೇನೆ. ಇದನ್ನು ಬರೆದವ್ರು ಯಾರಪ್ಪ ಅಂದರೆ BT ಲಲಿತಾ ನಾಯಕ್ ಅಂತ ಹೇಳಿ ಬರ್ದಾರ. ಮೊದಲಿಗೆ ಅವ್ರದ್ದು ಏನು ಮಾಡೋಣ, ಕೃತಿಕಾರ ಪರಿಚಯವನ್ನು ತಿಳ್ಕೊಳ್ಳೋಣ. ಶ್ರೀಮತಿ BT ಲಲಿತಾ ನಾಯಕ್ ಅವರು ಚಿಕ್ಕಮಗಳೂರು ಜಿಲ್ಲೆಯ ತಂಗಲಿ ತಾಂಡ್ಯದಲ್ಲಿ 4/4/1945 ಜನಿಸಿದರು. ನೋಡಿ, ಇವರು ಲಮಾಣಿ ಜನಾಂಗದವರು. ಇವರು ಅದಕ್ಕೆ ಇವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ತಂಗಲಿ ಅಂತ ಒಂದು ತಾಂಡ್ಯ, ಲಮಾಣಿ ತಾಂಡ್ಯ ಇರ್ತದಲ್ಲ, ಅಲ್ಲೇ 4/4/1945 ಜನಿಸಿದರು. ಬಂಡಾಯ ಹಾಗೂ ಸ್ತ್ರೀ ಸಂವೇದನೆಯ ಬರಹಗಳ ಮೂಲಕ ಖ್ಯಾತರಾದ ಇವರು ಹಲವಾರು ಮೌಲಿಕ ಕೃತಿಗಳನ್ನು ಕನ್ನಡ ಸಾರಸ್ವತ ಲೋಕಕ್ಕೆ ನೀಡಿದ್ದಾರೆ. ಚಂದ್ರ ಪರಾಭವ, ಭಟ್ಟನ ಕನಸು, ನೆಲೆಬಲೆ, ನಮ್ ರೂಪ್ಲಿ, ಗತಿ, ಹಬ್ಬ ಮತ್ತು ಬಲಿ, ಇದೇ ಕೂಗು, ಮತ್ತೆ ಮತ್ತೆ, ದೇವದುರ್ಗ ತಾಲೂಕು ದರ್ಶನ, ಒಡಲಬೇಗೆ ಮೊದಲಾದ ಕೃತಿಯನ್ನು ರಚಿಸಿದ್ದಾರೆ. ಮಕ್ಕಳ ಕಥೆ, ರೇಡಿಯೋ ನಾಟಕಗಳನ್ನು ರಚಿಸಿರುವವರು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿಯೂ ಕರ್ನಾಟಕ ಸರ್ಕಾರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿಯೂ ಕಾರ್ಯನಿರ್ವಹಿಸಿರುವರು. ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯೆಯಾಗಿ ಆಯ್ಕೆಗೊಂಡು ಕರ್ನಾಟಕ ಸರ್ಕಾರದಲ್ಲಿ ಏನು ಮಾಡಿದ್ರು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವೆಯಾಗಿ ಅವರು ಕಾರ್ಯನಿರ್ವಹಿಸಿದರು. ಇದನ್ನು ಮುಖ್ಯವಾಗಿ ಈ ಭರವಸೆ ಪದ್ಯದ ಆಶಯ ಭಾವ ಏನಪ್ಪ ಅಂದ್ರೆ, ಜಗತ್ತಿನ ತಲ್ಲಣಗಳನ್ನು ಮಲ್ಲಿಗೆ ಮತ್ತು ಕೋಗಿಲೆಯ ಸಂಭಾಷಣೆಗಳ ಮೂಲಕ ವ್ಯಕ್ತಪಡಿಸುವ ಕವನ ಭರವಸೆ. ಏನು, ಜಗತ್ತಿನಲ್ಲಿ ಏನು ನಡೀತದಲ್ಲ ಆ ತಲ್ಲಣ, ಅದರಲ್ಲಿ ನಡೆಯುವಂಥ ತಲ್ಲಣಗಳನ್ನು ಯಾವ್ಯಾವು ಕೋಗಿಲೆ ಮತ್ತು ಇನ್ನೊಂದು ಯಾವುದು ಮಲ್ಲಿಗೆ, ಇವೆರಡೂ ನಡುವಿನ ಸಂಭಾಷಣೆಯನ್ನು ಏನು ಮಾಡಿದ ಈ ಕವಿತೆಯಲ್ಲಿ ಮೂಡಿ ಬಂದಿದೆ. ಲೋಕವಾರ್ತೆಯನ್ನು ನುಡಿಯುವ ಕೋಗಿಲೆಯ ಧ್ವನಿಯಲ್ಲಿರುವ ನಿರಾಸೆಯ ಅವಾಸ್ತವಿಕ ಬದುಕಿನ ಬಗೆಗಿನ ವಿಷಾದ ಈ ಕವನದ ಒಡಲು. ಇಲ್ಲಿ ಪ್ರಕೃತಿಯ ನೈಜತೆಗೆ ಮನುಷ್ಯನ ಸ್ವಾರ್ಥ ಹೇಗೆ ಧಕ್ಕೆಯಾಗುತ್ತಿದೆ ಎಂಬ ಆತಂಕವಿದೆ. ಈ ಮಣ್ಣಿನ ಗುಣವನ್ನು ಬಿಟ್ಟು ಭ್ರಮೆಯಲ್ಲಿ ಮುಳುಗಿರುವ ವ್ಯಕ್ತಿಯ ಬಗ್ಗೆ ಇಲ್ಲಿ ಸುಪ್ತ ಪ್ರತಿಭಟನೆ ಇದೆ. ಇಲ್ಲಿ ಮಣ್ಣಿನ ಗುಣವನ್ನು ಬಿಟ್ಟು ಮನುಷ್ಯ ಏನು ಮಾಡ್ಯಾನಪ್ಪ ಅಂದರೆ ಇವತ್ತು ಭ್ರಮೆಯಲ್ಲಿ ಬದುಕಲಿಕ್ಕತಾನ, ಅದರ ಬಗ್ಗೆ ಒಂದು ಪ್ರತಿಭಟನೆ ಇದೆ. ಆದರೆ ಅದೇ ಪ್ರತಿಭಟನೆಯ ಕೊನೆಯಲ್ಲಿ ಆಶಾವಾದದ ಸಾಂತ್ವನವಿದೆ. ಆದರೆ ಅದೇ ಒಂದು ಪ್ರತಿಭಟನೆ ಕೊನೆಯಲ್ಲಿ ಒಂದು ಆಶಾವಾದ ಅಂದರೆ ಮಾನವ ಸುಧಾರಿಸಿದ ಒಂದು ಆಶಾವಾದ ಇದೆ. ಈ ಭೂಮಿ ಬರಡಲ್ಲ, ಅಮರ ಪ್ರೇಮದ ವರತೆ ಎನ್ನುವ ಮೂಲಕ ಭೂಮಿಯ ಸಂಜೀವಿನಿ ಗುಣವನ್ನು ಪ್ರಕೃತ ಕವಿತೆಯಲ್ಲಿ ಎತ್ತಿಡಿಯಲಾಗಿದೆ. ಅದೇ ಕವಿತೆಯ ಆಶಯ ದನಿ. ಏನು, ಈ ಭೂಮಿ ಬರಡಲ್ಲ, ಇಲ್ಲೇನಾಗಿದೆ, ಅಮರ ಪ್ರೇಮದ ಒಂದು ವರತೆ ಅಂದ್ರೇನು, ಭೂಮಿಯಲ್ಲಿ ನೀ ಹೆಂಗೆ ತೆಗಿತಿರಲ್ಲ ಹಂಗೆ ನೀರು ಬರ್ತದೆ, ಅದಕ್ಕೆ ಅಂತಾರೆ ವರ್ತಿ ಅಂತಂತಾರೆ. ಹಂಗೆ ಪ್ರೀತಿಯು ಕೂಡ ಏನಿಲ್ಲೇ ಒಂದು ವರತೆ ಇದ್ದ ಹಾಗೆ ಭೂಮಿ ಮೇಲೆ ಅಂತ ಹೇಳಿ ಹೇಳ್ತಾರೆ. ಪ್ರಸ್ತುತ ಕವನವನ್ನು BT ಲಲಿತಾ ನಾಯಕ್ ಅವರ ಬಿದಿರು ಮಳೆ ಕಂಟೆಯಲ್ಲಿ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಈ ಕವನ ಸಂಕಲನವನ್ನು ಎದರಿಂದ ಆಯ್ದುಕೊಳ್ಳಲಾಗಿದೆಯಪ್ಪ ಅಂತಂದ್ರೆ, ಅವರೇ ಬರೆದಂಥ ಬಿದಿರು ಮಳೆ ಕಂಟೆಯಲ್ಲಿ ಎಂಬ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. 121 ಮತ್ತು 122 ಈ ಪುಟದಿಂದ ಆಯ್ದು ಸಂಪಾದಿಸಲಾಗಿದೆ. ಇನ್ನು ಪದಗಳ ಅರ್ಥ ನೋಡಲಾಗಿ, ಅರಹು ಅಂದ್ರೇನು, ತಿಳಿಸು ಅಥವಾ ಹೇಳು. ಅರಹು ಅಂದ್ರೇನು, ಹೇಳುವುದು, ತಿಳಿಸೋದಕ್ಕೆ ನಾವು ಅರಹು ಅಂತೀವಿ. ಕುಕಿಲು ಮೀನ್ಸ್ ಕೋಗಿಲೆಯ ಕೂಗು. ಕುಕಿಲು ಅಂದ್ರೆ ಕೋಗಿಲೆಯ ಕೂಗಿಗೆ ಕುಕಿಲು ಅಂತ ಕರೀತಾರ. ಕೃತಕತೆ ಮೀನ್ಸ್ ಅಸಹಜತೆ, ಮೋಸ. ಕೃತಕತೆ ಅಂದ್ರೇನು, ಅಸಹಜತೆ, ಮೋಸ ಮಾಡೋದು, ಅದಕ್ಕೆ ಅಂತಾರೆ ಕೃತಕತೆ. ಚಿತ್ತಾರ ಮೀನ್ಸ್ ಚಿತ್ರ. ಚಿತ್ತಾರ ಅಂದ್ರೆ ಚಿತ್ರ ಬರೀಕ್ ನಾವೇನಂತೀವಿ ಚಿತ್ತಾರ. ಇನ್ನು ಜಾಲ ಅಂದ್ರೇನು, ಗುಂಪು. ಕಳ್ಳರ ಒಂದು ಜಾಲನ ಅದ ಅಂತ ಹೇಳ್ತಾರೆ, ದರೋಡೆಕಾರ ಒಂದು ಜಾಲನ ಅದ ಅಂತ ಹೇಳ್ತಾರೆ, ಅದಕ್ಕೆ ಅಂತಾರೆ ಗುಂಪು ಅಥವಾ ಸಮೂಹ. ಪೂರ ಮೀನ್ಸ್ ಪೂರ್ತಿಯಾಗಿ. ಪೂರ ಅಂದ್ರೇನು, ಪೂರ್ತಿಯಾಗಿರೋದಕ್ಕೆ ನಾವೇನಂತೀವಿ ಪೂರ. ಬರಡು, ನಿಸ್ಸಾರ. ಬರಡು ಅಂದ್ರೇನು, ನಿಸ್ಸಾರ ಅಂದ್ರೆ ಬರಡು ಭೂಮಿ ಅಂದ್ರೆ, ಸಾರ ಅಂದ್ರೆ ಫಲವತ್ತಾದ ಭೂಮಿ, ಬರಡು ಅಂದ್ರೆ ನಿಸ್ಸಾರವಂತ ಭೂಮಿ. ಬಾನ ಸಂಚಾರಿಣಿ ಮೀನ್ಸ್ ಆಕಾಶದಲ್ಲಿ ಸಂಚರಿಸುವ. ಬಾನ ಸಂಚಾರಿಣಿ ಅಂದ್ರೆ ಆಕಾಶದಲ್ಲಿ ಸಂಚರಿಸುವುದಕ್ಕೆ ನಾವೇನಂತೀವಿ ಬಾನ ಸಂಚಾರಿಣಿ. ಭಿತ್ತಿ, ಗೋಡೆ. ಭಿತ್ತಿ ಅಂದ್ರೇನು, ಗೋಡೆ ನಾವೇನಂತೀವಿ ಭಿತ್ತಿ ಅಂತ. ಭಿತ್ತಿ ಪತ್ರವನ್ನು ಗೋಡೆಗೆ ಅಂಟಿಸುವಂಥ ಒಂದು ಚಾರ್ಟ್ಸ್, ಪತ್ರಗಳು ಅಂತ ಕರಿತೀವಿ. ಭ್ರಮರ ಮೀನ್ಸ್ ದುಂಬಿ. ಭ್ರಮರ ಅಂದ್ರೆ ದುಂಬಿ, ಪಾತ್ರಗಿತ್ತಿ ಅಂತ ಕರಿತಾರೆ, ಅದಕ್ಕೆ ಅಂತಾರೆ ಭ್ರಮರ. ಮಾಮರ ಮೀನ್ಸ್ ಮಾವಿನ ಮರ. ಮಾಮರ ಅಂದ್ರೇನು, ಮಾವಿನ ಮರಕ್ಕೆ ನಾವೇನಂತೀವಿ ಮಾಮರ. ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಅಂತೀವಿ, ಹೌದಿಲ್ಲ, ಈ ರೀತಿಯಾಗಿ. ಮಗ್ಗು, ಅರಳದೆ ಇರುವ ಹೂವು. ಗೊತ್ತದ ನಿಮಗೆ, ಮಗ್ಗಿ ಅಂತ ಕರಿತೀರಿ, ಹೌದಿಲ್ಲ. ಅಂದ್ರೆ ಏನು ಮಗ್ಗಿದರಿ, ಯಾಕೆ ಕರಿತೀರಿ ಹೂ ಅಂತಂದ್ರೆ, ಅರಳದೆ ಇರುವಂಥ ಹೂವಿನ ನಾವೇಂತೀವಿ ಮಗ್ಗು. ಸೊಗಡು ಮೀನ್ಸ್ ಕಂಪು ಅಥವಾ ವಾಸನೆ. ಸೊಗಡು ಅಂದ್ರೇನು, ಕಂಪು ಅಥವಾ ವಾಸನೆ ನಾವೇನಂತೀವಿ ಸೊಗಡು. ಹೊನ್ಗನಿ ಮೀನ್ಸ್ ಚಿನ್ನದ ಗನಿ. ಹೊನ್ಗನಿ ಅಂದ್ರೇನು, ಚಿನ್ನದ ಗನಿ ನಾವೇನಂತೀವಿ ಹೊನ್ಗನಿ ಅಂಥೇಳಿ
ಕರಿತೀವಿ. ಹೊನ್ನು ಅಂದರೆ ಚಿನ್ನ, ಹೊನ್ನು ಗನಿ ಅಂದರೆ ಹೊನ್ನಿನ ಒಂದು ಗನಿ, ಚಿನ್ನದ ಗನಿ ಅಂಥೇಳಿ ಅರ್ಥ. ಹೊನ್ನು, ಬಂಗಾರ, ಸ್ವರ್ಣ, ಸುವರ್ಣ ಇವೆಲ್ಲ ಬಂಗಾರತಕ್ಕಿರು ಇರ್ತವಂಥ ಅನೇಕ ಸಮಾನಾರ್ಥಕ ಪದಗಳು. ಇವತ್ತು ಇಷ್ಟು ಸಾಕು. ಇನ್ನು ನಾನು ಬುಧವಾರ ದಿವಸ ಏನು ಮಾಡ್ತೀನಪ್ಪ ಅಂದರೆ ಈ ಪದ್ಯವನ್ನು ನಿಮಗೆ ವಿವರಿಸಿ ಹೇಳ್ತೀನಿ. ಈ ಪದ್ಯವನ್ನು ನೀವೇನು ಮಾಡಿರಿ, ಈ ಭರವಸೆ ಪ್ರವೇಶ ಆಮೇಲೆ ಪದ್ಯವನ್ನು ಬರೆದು ಪ್ರತಿಕಾರ ಪರಿಚಯ ಬರೆದು ಆಶಯಭಾವ ಬರೆದು ಪದಗಳ ಅರ್ಥವನ್ನು ಬರೀರಿ. ನಾನು ಬುಧವಾರ ದಿವಸ ಏನು ಮಾಡ್ತೀನಿಲ್ಲ ನಿಮಗೆ ಮತ್ತೆ ನಿಮಗೆ ಈ ಪದ್ಯವನ್ನು ವಿವರಿಸಿ ಹೇಳ್ತೀನಿ.